ಮಾರ್ನಿಂಗ್. ಸೊ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದು ಹೊಸ ಟಾಸ್ಕನ್ನು ತೊಗೊಳ್ತೀನಿ. ದಿಸ್ ಟಾಸ್ಕ್ ಈಸ್ ನಾಟ್ ರಿಯಲಿ ಚಾಲೆಂಜಿಂಗ್, ಬಟ್ ಈ ಟಾಸ್ಕ್ ಮುಖಾಂತರ ನಾನು ಕೆಲವೊಂದು ಥಿಂಗ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇಷ್ಟಪಟ್ಟು ಈ ಟಾಸ್ಕ್ ತೊಗೊಳ್ತೀನಿ. ಅದು ಏನಂದರೆ, 1 ದಿನಗಳ ಕಾಲ ಇಂದಿರಾ ಕ್ಯಾಂಟೀನ್ ಒಳಗೆ ಊಟ ಮಾಡ್ಬೇಕಂತ ನಂದು ಒಂದು ಇದು ಐತಿ. ಈ ಇಂದಿರಾ ಕ್ಯಾಂಟೀನ್ ಅಂದರೆ ಏನು ಹೇಳ್ಬಿಡ್ತೀನಿ. ಮೊದಲು ಇಂದಿರಾ ಕ್ಯಾಂಟೀನ್ ಈಸ್ ಗೌರ್ಮೆಂಟ್ ಮೆಸ್ ಅಂತ ಅನ್ಬೋದು ನಾವು. ಅದು ಒಂದು ಸ್ಕೀಮ್ ನಮ್ಮ ಗೌರ್ಮೆಂಟ್ ವತಿಯಿಂದ ಬಂದಿದ್ದು. ಅಲ್ಲಿ ನಮಗೆ ಜಸ್ಟ್ 10 ರೂಪಾಯಿಗೆ ಊಟ ನಾಷ್ಟ ಸಿಗ್ತೈತಿ ಆ್ಯಂಡ್ 20 ರೂಪಾಯಿಗೆ ಊಟ ಸಿಗ್ತೈತಿ. ಸೊ ಐ ಜಸ್ಟ್ ವಾಂಟ್ ಟು ನೋ ವೆದರ್ ದಿಸ್ ಸ್ಕೀಮ್ ಈಸ್ ಹೆಲ್ಪಿಂಗ್ ಪೀಪಲ್ ಆರ್ ನಾಟ್, ಆ್ಯಂಡ್ I just want to check the quality, quantity, cleanliness, A to Z about the, about the canteen, about the government mess anta anbodu. And I just keeping 50 rupees with me because ಅಲ್ಲಿ ಒಂದು ನಾಷ್ಟಕ್ಕೆ 10 ರೂಪೀಸ್ ಐತಿ, ಊಟಕ್ಕೆ 20 ರೂಪೀಸ್ ಐತಿ, ವಿಚ್ ಇಸ್ ಇಕ್ವಿವೆಲೆಂಟ್ ಟು 50 ರೂಪೀಸ್ ಫಾರ್ 3 meals. ಅದು ಬಿಟ್ಟು ನಾನು ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. ಆ್ಯಂಡ್ ಈ 50 meals ಒಳಗೆ, ಈ 50 ರೂಪೀಸ್ ಒಳಗೆ ನಾವು ಏನು ತಿಂತೀವಲ್ಲ, ಆ ಫುಡ್ ನಮಗೆ ನಮ್ಮ ಹೋಲ್ ಡೇ ನಮಗೆ ಆ್ಯಕ್ಟಿವ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತೈತೋ ಇಲ್ಲೋ ಎಲ್ಲನೂ ಒಂದು ಸಲ ಚೆಕ್ ಮಾಡಿಬಿಡೋಣ ಅಂತ. ಕಮ್, ಲೆಟ್ಸ್ ಜಾಯಿನ್ ವಿತ್ ಮೀ ಇನ್. ಇವತ್ತು ನಾನು ನನ್ನ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಸುಮಾರು 8:30ಕ್ಕೆ ಇಂದಿರಾ ಕ್ಯಾಂಟೀನ್ ಕಡೆ ಹೊರಟೆ. ಆ್ಯಂಡ್ इंदिरा जी नमस्ते. हाँ हाँ आओ आओ, ये घर थोड़ी है. ये आप बुलाएं हम ना आए, ऐसे तो हालात नहीं. It is not makes no sense. ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು 10 ರೂಪಾಯಿಗೆ ಒಂದು ಟೋಕನ್ ಇಸ್ಕೊಂಡು ತಿಂಡಿ ತೊಗೊಂಡೆ. 10 ರೂಪಾಯಲ್ಲಿ ನಂಗೆ ಸಿಕ್ಕಿದ್ದು 2 ಇಡ್ಲಿ, ಚಿತ್ರಾನ್ನ ಹಾಗೂ ಅದ್ರ ಜೊತೆ ಚಟ್ನಿ ಮತ್ತು ಸಾಂಬಾರು. ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಸುಮಾರು ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಮಹಿಳೆಯರು ಕೂಡ ಇದ್ದರು, ಚಿಕ್ಕ ಮಕ್ಕಳು ಕೂಡ ಇದ್ದರು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಅಲ್ಲಿ ಬಂದು ತಿಂಡಿ ನಾಷ್ಟ ಮಾಡ್ತಾಯಿದ್ರು. ಆ್ಯಂಡ್ ನಾನು ಹಾಗೆ ವಿಡಿಯೋ ಮಾಡ್ತಾ ಹೊಸ ಜನರು ಪರಿಚಯ ಮಾಡ್ಕೊಳ್ತಾ ನಾನು ತಿಂಡಿ ಮುಗಿಸ್ಕೊಂಡು ಮನೆ. ಅಲ್ಲಿ ನನ್ನ ಭೇಟಿ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಆಯಿತು. ಅವರು ಬೆಳಗ್ಗೆ ಡೈಲಿ ಅಲ್ಲೇ ಬಂದು ಅಬ್ಸರ್ವೇಷನ್ ಮಾಡ್ತಾ ಹಾಗೆ ತಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾರಂತೆ. ಸೊ ಅವರು ನನಗೆ ನನ್ನ ಒಂದು ಕಾನ್ಸೆಪ್ಟನ್ನು ಕೇಳಿ ಅವರು ನನಗೆ ಅಡುಗೆ ಮನೆ ಎಲ್ಲ ಒಳಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ A to Z ಎಲ್ಲನೂ ನನಗೆ ಒಂದು ವಿಸಿಟ್ ಮಾಡಿಸಿದ್ರು. ಆ್ಯಂಡ್ ಕ್ಲೀನಿಂಗ್ ಏರಿಯಾ ತೋರಿಸಿದ್ರು. A to Z ನನಗೆ ಅಲ್ಲಿ ಇಂದಿರಾ ಕ್ಯಾಂಟೀನಲ್ಲಿರೋ ಪ್ರತಿಯೊಂದು ವಾರ್ಡು ಒಂದು ಸಲ ವಿಸಿಟ್ ಮಾಡಿಸಿದ್ರು. అంటే ಏನು ಬಿಸಿನೀರು ಯೂಸ್ ಮಾಡ್ತೀರಿ? ಬಿಸಿನೀರು? ಓಕೆ ಹಾಂ ರೈಟ್. ಆ್ಯಂಡ್ ಅಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. ಬಿಕಾಸ್ ಅಲ್ಲಿ ಒಂದು ಇರ್ತಕ್ಕಂಥ ಫೆಸಿಲಿಟೀಸ್, ಅಲ್ಲಿರ್ತಕ್ಕಂಥ ಒಂದು ಮೇಂಟೆನೆನ್ಸ್ ಏನಿದೆಯಲ್ಲ, ಅದು ಯಾವ ಒಂದು ದೊಡ್ಡ ಹೋಟೆಲ್ಗಿಂತನೂ ಕಮ್ಮಿ ಇರಲಿಲ್ಲ. ಬಿಕಾಸ್ ಪರ್ಸ್ನಲಿ ನಾನು ಒಳಗೆಲ್ಲ ನೋಡಿ ಬಂದವನ್ನ ಎಕ್ಸ್ಪೀರಿಯನ್ಸ್ ಮಾಡಿದವನಿಗೆ ನನಗೆ ಗೊತ್ತದು. ಫಸ್ಟ್ ಮುಗಿಸಿ ಬಂದೆ ಇಂದಿರಾ ಕ್ಯಾಂಟೀನ್ ಒಳಗೆ. ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದ್ರೆ, ದ ಫುಡ್ ವಾಸ್ ಡಿಸೆಂಟ್. 2 ಇಡ್ಲಿ ಇದ್ದು, ಚಿತ್ರಾನ್ನ ಇತ್ತು, ಚಟ್ನಿ ಇತ್ತು. ಆ್ಯಂಡ್ ದ ಹೋಲ್ ಥಿಂಗ್ ವಾಸ್ ಜಸ್ಟ್ ಫಾರ್ 10 ರೂಪೀಸ್. ಹೌದಾ, 10 ರೂಪೀಸ್ ಜಸ್ಟ್. ಆ್ಯಂಡ್ ಇಡ್ಲಿ ಬಗ್ಗೆ ಹೇಳೋದಾದ್ರೆ, ಇಡ್ಲಿ ಸ್ವಲ್ಪ ಬಿರ್ಸಾಗಿದ್ದು, ಬಟ್ ತಿನ್ಬೋದು, ಅಡ್ಜಸ್ಟೇಬಲ್. ಬಿಕಾಸ್ 10 ರೂಪಾಯಿದಾಗ ಇಷ್ಟೆಲ್ಲ ಸಿಗತೈತಿ. ಆ್ಯಂಡ್ ಚಿತ್ರಾನ್ನ ವಾಸ್ ಗುಡ್ ಆ್ಯಂಡ್ ಚಟ್ನಿ ವಾಸ್ ಗುಡ್. ಇಲ್ಲ, ಚಟ್ನಿ ಭಾಳ ಇಷ್ಟ ನಂಗೆ. ಸೊ ಚಟ್ನಿ ಆ್ಯಂಡ್ ಚಿತ್ರಾನ್ನ ಕಾಂಬಿನೇಷನ್ ವಾಸ್ ಟೂ ಗುಡ್. ಆ್ಯಂಡ್ 10 ರೂಪಾಯಿದಾಗ ಇಷ್ಟೆಲ್ಲ ಸಿಕ್ಕಿದ್ದು, ಇಟ್ ಈಸ್ ವೇ ಅಫೋರ್ಡೆಬಲ್ ದೆನ್ ಎನಿಥಿಂಗ್. ಆ್ಯಂಡ್ ನಾವೆಲ್ಲರೂ ಬೇರೆ ಹೋಟೆಲ್ದಾಗ ಹೋಗಿ ಅಲ್ಲಿ ಹೋಗಿ ತಿಂದೀವಿ ಅಂದ್ರೆ 35 ರೂಪಾಯಿ 40 ರೂಪಾಯಿ. ಒಂದು ಸಲ ಹೋಗಿ ಬಂದ್ರೆ 100 ರೂಪಾಯಿದಾಗ ಬಿಲ್ ಹಾಕೈತಿ ನಾಷ್ಟದು. ಬಟ್ ಇಲ್ಲಿ 10 ರೂಪಾಯಿದಾಗ ಹೊಟ್ಟೆ ತುಂಬ ಕೊಡತ್ತಾರೆ. ಇದಕ್ಕೆ ನಾನು ಜಾಸ್ತಿ ಇನ್ನೇನು ವರ್ಣಿಸಿ ಹೇಳಕ್ಕೆ ಬರೋಂಗಿಲ್ಲ, ಜಾಸ್ತಿ ಕೆಳಗೆ ಮಾಡಿ ಹೇಳಕ್ಕೆ ಬರೋಂಗಿಲ್ಲ. ಬಿಕಾಸ್ ದಿಸ್ ಈಸ್ ಮೈ ಹಾನೆಸ್ಟ್ ಒಪಿನಿಯನ್. ಆ್ಯಂಡ್ ಸೊ ಗೈಸ್, ಇವತ್ತು ಮಧ್ಯಾಹ್ನ ಊಟ
₹20 ಒಂದು ಪ್ಲೇಟ್ ಊಟ ಬರ್ತೈತಿ. 2 ಚಪಾತಿ ಅದಾವ, ಆಮೇಲೆ ಇದು ಹೆಸರು ಕಾಳು ಪಲ್ಯ ಐತಿ, ಮೊಸರನ್ನ, ಆಮೇಲೆ ರೈಸ್. ಚಪಾತಿ ಗುಡ್ ಫೈಬರ್ ಆ್ಯಂಡ್ ಪ್ರೋಟೀನ್ ಕಂಟೆಂಟ್, ಪಲ್ಯದಾಗೂ ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ರೈಸ್ ಗುಡ್ ಸೋರ್ಸ್ ಆಫ್ ಕಾರ್ಬ್ಸ್, ಮೊಸರನ್ನ ತಂಪು ಸಂಬಂಧ. ಸೊ ₹20ದಾಗ ಆಲ್ಮೋಸ್ಟ್ ಎಲ್ಲನೂ ಬಂದಂಗೆ ಐತಿ ಇದ್ರಾಗ. ಸೊ ಟೇಸ್ಟ್ ನೋಡಿ ಹೇಳ್ಬಿಡೋಣಂತ. So guys, I am finally here to do my last meal at Indira Canteen. ಇವತ್ತಿಂದ ಈ ಟಾಸ್ಕ್ ಮುಗಿಸ್ಬಿಡೋಣಂತ. ಲಾಸ್ಟ್ ಮೀಲ್ ಮಾಡಿ ನಿಮ್ಗೆ ಅದ್ರ ರಿವ್ಯೂ ಹೇಳೋಣ. ಅವ್ರು ಊಟ ಮಾಡತ್ತಾರ. ನಮಸ್ಕಾರ. ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಬಗ್ಗೆ ಹೇಳಬೇಕಾದ್ರೆ ಸೂಪರ್ ಆಗಿತ್ತು ಗುರು. ಯಾವುದೋ ಒಂದು ಖಾನಾವಳಿ, ಯಾವುದೋ ಒಂದು ಹೋಟೆಲ್ಗಿಂತನೂ ಕಮ್ಮಿ ಇರಲಿಲ್ಲ ಗುರು. ಇರೋ ₹20 ಊಟ ಸಿಕ್ಕರೂ ಚೆನ್ನಾಗಿತ್ತು. ಏನೂ ಊಟದಲ್ಲಿ ಮಾತ್ರ ಏನೂ ಕಮ್ಮಿ ಇರಲಿಲ್ಲ. ಖಾರ ಉಪ್ಪು ಅಷ್ಟೇ ಇಲ್ಲ, ಯಾವುದೇ ನ್ಯೂಟ್ರಿಯೆಂಟ್ಸು ಅಲ್ಲಿ ಕಮ್ಮಿ ಇರಲಿಲ್ಲ. ಫುಡ್ ಆಫೀಸರ್ ಆ್ಯಂಡ್ ಅಲ್ಲಿ ಫುಡ್ ಆಫೀಸರ್ಗೆ ನಾ ಮೀಟ್ ಆಗಿ ಅವರು ಎಲ್ಲ ನನಗೆ ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲಾನು ತೋರಿಸಿದ್ರು. ನನಗೆ ಒಳಗೆ ಕರ್ಕೊಂಡು ಹೋದ್ರು, ಅಡುಗೆ ಮನೆ ತೋರಿಸಿದ್ರು. ಅಡುಗೆ ಮನೆ ಇಟ್ ವಾಸ್ ವೆರಿ ಬಿಗ್ಗರ್ ದೆನ್ ನಾವು ದೊಡ್ಡ ಹೋಟೆಲ್ ಒಳಗೆಲ್ಲ ನೋಡ್ತೀವಲ್ಲ, ಅಲ್ಲಿಗಿಂತಾನು ಅಡುಗೆ ಮನೆ ಭಾರಿ ದೊಡ್ಡದಾಗಿತ್ತು. ಆಮೇಲೆ ಭಾರಿ ಕ್ಲೀನ್ ಆಗಿತ್ತು. ಅಂಡ್ ಕಾರ್ನರ್ ಒಳಗೆ CCTV ಇದು ಇನ್ಸ್ಟಾಲ್ ಮಾಡಿದ್ರು. ಹಾಗೆ ಯಾವುದೇ ರೀತಿ ಅಂತ ನನಗೇನು ಹೊಲಸು ಎಲ್ಲಿ ಕಂಡು ಬರಲಿಲ್ಲ. ನಾ ಏನ್ ಅನ್ಕೊಂಡಿದ್ದೆ, ಇಷ್ಟು ದಿನ ಅಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ತಾರ ಅಂತ ಹಿಂಗೆ ಅನ್ಕೊಂಡಿದ್ದೆ, ಒಂದು ಕಲ್ಪನೆ ಐತಿ ನನಗೆ. ಬಟ್ ಅವ್ರು ಅಕ್ಕಿನೂ ತೋರಿಸಿದ್ರು. ಆ ಅಕ್ಕಿ ನಾವೆಲ್ಲ ಮನ್ಯಾಗ ಹೆಂಗ್ ಯೂಸ್ ಮಾಡ್ತೀವಲ್ಲ ಅಂಥದ್ದೇ ಅವರು ಒಂದು APMC ಒಳಗಿರುವಂತಕ್ಕಂಥ ಒಂದು ಅಂಗಡಿಯಿಂದ ಅಕ್ಕಿ ತರಿಸಿ ಆ ಅಕ್ಕಿಲೇ ಮಾಡಿಕೊಡ್ತಾರೆ. ಸೊ ಎಲ್ಲ ಅಡುಗೆ ಹೈಜಿನಿಕ್ ಆಗಿತ್ತು. ಸೊ ಅದೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಎಲ್ಲೋ ಒಂದು ರೀತಿಯಿಂದ ನಮಗೆ ಸ್ವಲ್ಪ ₹20 ಅಥವಾ ₹10 ಏನೋ ಸ್ವಲ್ಪ ಜಾಸ್ತಿನೇ ಸಿಗತ್ತಂತ ನಾನು ಅನ್ಕೋತೀನಿ. ಯಾಕೆ ಹೇಳ್ತೀನಿ ಕೇಳ್ರಿ ನಿಮಗೆ. ಈ ಬೇಸಿಕಲಿ ಅಲ್ಲೆಲ್ಲ ಸ್ಟೀಲ್ ತಾಟ್ಗಳು ಯೂಸ್ ಆಗ್ತಾವ. ಸ್ಟೀಲ್ ತಾಟಲ್ಲಿ ನಾವು ಈಗ ಎಲ್ಲರೂ ಸ್ಟ್ರೀಟ್ ಫುಡ್ ತಿನ್ನಕ್ ಹೋದ್ರೆ ಎಲ್ಲ ಕಡೆ ಪ್ಲಾಸ್ಟಿಕ್ ತಾಟ್ ಯೂಸ್ ಆಗ್ತಾವ. ಸೊ ಆ ಪ್ಲಾಸ್ಟಿಕ್ ತಾಟ್ ಮೇಲೆ ಏನ್ರಿ ಬಿಸಿಯಾಗಿ ಇರ್ತಕ್ಕಂಥ ಆಹಾರ ಇಟ್ಟಾಕ ಅದ್ರ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅದ್ರೊಳಗೆ ರಿಲೀಸ್ ಆಗಿ ನಮಗ್ ಸೈಡ್ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರ್ತಾವ. ನಮಗ್ ಇಟ್ ಸ್ಪ್ರೆಡ್ ಸಮ್ ಡಿಸೀಸಸ್, ಸಮ್ ಹಾರ್ಮ್ಫುಲ್ ಡಿಸೀಸಸ್. ಸೊ ಆ ಒಂದು ಇದು ಇಟ್ಕೊಂಡು ನೋಡಿದಾಕ್ರೆ ಇಲ್ಲಿ ಸ್ಟೀಲ್ ತಾಟ್ ಎಲ್ಲ ಯೂಸ್ ಮಾಡತ್ತಿದ್ರು. ದಟ್ ಈಸ್ ವೆರಿ ಗುಡ್ ಪಾಯಿಂಟ್. ಥಿಂಗ್ ನಾ ಅಬ್ಸರ್ವ್ ಮಾಡಿದ್ದೆ ಏನಂದ್ರೆ, ಅಲ್ಲಿ ಕ್ಲೀನಿಂಗ್ ಏರಿಯಾಕ್ಕೆ ಹೋಗಿದ್ದೆ. ಅಲ್ಲಿ ಕ್ಲೀನಿಂಗ್ ಏರಿಯಾದೊಳಗೆ ಅವರು ತಾಟನ್ನ ತೊಳೆಯಕ್ಕೆ ಬಿಸಿನೀರು ಯೂಸ್ ಮಾಡತ್ತಿದ್ರು. ಸೊ 2 ಸಲ, ಒಂದ್ಸಲ ತೊಳೆದು ಆಮೇಲೆ ಬಿಸಿನೀರಲ್ಲಿ ತೊಳಿತಾರಂತ, ಅದು ಎಲ್ಲ ನೋಡಿದೆ. ದಟ್ ವಾಸ್ ಕ್ವೈಟ್ ಗುಡ್. ನಮ್ಗೆ ಎಲ್ಲ ಏನ್ ಅನಿಸ್ತೈತಿ, ಗೌರ್ಮೆಂಟ್ ಸ್ಕೀಮ್ಸ್ ಅಂದ್ರೆ ಲೈಕ್ ಇಂಥ ಗೌರ್ಮೆಂಟ್ ಅಂದ್ರೆ ಏನು ಸ್ವಸ್ಥ ಇರಂಗಿಲ್ಲ, ಸ್ವಚ್ಛ ಇರಂಗಿಲ್ಲ ಅಂತ ಅನ್ಕೋತೀವಿ. ಬಟ್ ನಾ ಇದನ್ನ ಎಕ್ಸ್ಪ್ಲೋರ್ ಮಾಡ್ಲಕ್ರನೆ ನನಗೂ ರಿಯಲೈಸ್ ಆಗಿದ್ದು ದಟ್ ಐ ವಾಸ್ ರಾಂಗ್ ಅಂತ. ಇವರು ಎಷ್ಟೋ ಮಂದಿ ಕಾರ್ಮಿಕರಿದ್ರು, ಕೆಲಸ ಮಾಡೋರು, ಸ್ಕೂಲ್ ಹುಡುಗರು, ಹೆಣ್ಣು ಮಕ್ಕಳಾಗಿರ್ಬೋದು, ಎಲ್ಲರೂ ಅಲ್ಲಿ ಬಂದಿದ್ರು. ಅವರೆಲ್ಲ ಎದಕ್ಕೆ ಈಗ ಒಬ್ರು ಯಾರೇ ಕೆಲಸ ಮಾಡೋರು ಅಲ್ಲಿ ಅವ್ರಿಗೆ ದುಡಿದೇ ₹300, ₹400 ದುಡಿತಾರ ಅವರು. ಇನ್ನು ಆ ₹300, ₹400 ಒಳಗೆ ನಮ್ಮಂಗ ಹೋಗಿ ಚಲೋ ಹೋಟೆಲ್ದಾಗ ಆಗಿರ್ಬೋದು, ಕೆಫೆದಾಗ ಆಗಿರ್ಬೋದು ಹೋಗಿ ರೊಕ್ಕ ಖರ್ಚು ಮಾಡಿ ಬರಕಂತ ಅವ್ರಿಗೆ ಆಗಲ್ಲ. ಸೊ ಅವರು ಒಂದು ಜಾಗದಲ್ಲಿ ನಿಂತು ನೋಡಿದಾಗ ಗೊತ್ತಾಯ್ತು ಈ ಒಂದು ₹20ದಾಗ ಸಿಗುವಂತ ಊಟ ಎಷ್ಟು ರುಚಿಯಾಗಿತ್ತು, ಅಥವಾ ಈ ಒಂದು ₹20ದಾಗ ಸಿಗೋ ಊಟ ಎಷ್ಟು ನಮ್ಮ ಎಷ್ಟು ವ್ಯಾಲ್ಯೂಬಲ್ ಐತಂತ ಅವಾಗ ನನಗೆ ಗೊತ್ತಾಯ್ತು. ನೋಡ್ರಿ, ಯಾರು ದಿನ ಹೋಗಿ ₹1000 ಉಡಾಯಿಸಿ ಬರೋರಿಗೆ, ಎಲ್ಲರೂ ಪಾರ್ಟಿ ಮಾಡಿ ಬರೋರಿಗೆ, ಅಥವಾ ಹೋದಲ್ಲೆಲ್ಲ ಅನ್ನ ಉಳಿಸಿ ಬರೋರಿಗೆ ಈ ಒಂದು ನಾ ಏನು ಎಕ್ಸ್ಪೆರಿಮೆಂಟ್ ಮಾಡಿದೆಲ್ಲ, ಈ ಎಕ್ಸ್ಪೆರಿಮೆಂಟ್ ವ್ಯಾಲ್ಯೂ ಗೊತ್ತಾಗಂಗಿಲ್ಲ. ಸೊ ಎಸ್, ಇದಾಗಿತ್ತು ಇಂದಿರಾ ಕ್ಯಾಂಟೀನ್ ಅಲ್ಲಿ ನಾನು ಅನುಭವಿಸಿರ್ತಕ್ಕಂಥ, ನಾನು ಉಂಡಂತ ಕೆಲವೊಂದು ಅನುಭವಗಳು ನಾನು ನಿಮ್ ಜೊತೆ ಶೇರ್ ಮಾಡಿದೆ. ಸೊ ಈ ಒಂದು ಎಲ್ಲ ಇದೇನು ಎಕ್ಸ್ಪೆರಿಮೆಂಟ್ ಮಾಡಿದೆಲ್ಲ, ಈ ಟೈಮ್ದಾಗ ನಮ್ಮ ಶ್ರೀ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಒಂದು ಮೂವಿದು ಒಂದು ಕ್ಲಿಪ್ ನನಗೆ ಭಾಳ ನೆನಪಾಗ್ತದೆ. ಐ ವಾಂಟ್ ಟು ಪ್ಲೇ ದಟ್ ಕ್ಲಿಪ್.
ಬಸ್ ಅದನ್ನ ತಿನ್ಬೇಡಿ. ಅವ್ರು ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಬಿಟ್ಟಿರೋದು ಎಂಜಲು ನಿಮಗ್ ಬೇರೆ ಕೊಟ್ಟು. ಪರವಾಗಿಲ್ಲ, ಊಟದಿಂದ ಅರ್ಧಕ್ಕೆ ಹೇಳ್ಬಾರ್ದು. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರು ಕನಸು ಇರೋದ್ರಲ್ಲೇ ತೃಪ್ತಿಯಾಗಿರ್ಬೇಕು ಚಿಕ್ಕ. ತುಪ್ಪ ತಗೊಂಡು ಸೊ ಹೋಗ್ತಾ ಹೋಗ್ತಾ ಒಂದು ಮಾತು ನಿಮಗೆಲ್ಲ ಹೇಳಕ್ ಇಷ್ಟಪಡ್ತೀನಿ. ಅದೇನಂದ್ರೆ ಹಿಂಗೆಲ್ಲೋ ಒಂದ್ ಕಡೆ ಚೀಪ್ ಫುಡ್ ಸಿಗ್ತಕ್ಕಂತ ಪ್ಲೇಸ್ ಆಗಿರ್ಬೋದು, ಅಲ್ಲಿ ಹೋಗಕ್ಕಾಗಿರ್ಬೋದು, ಅಥವಾ ಒಂದೇನೋ ಒಂದು ಕಡಿಮೆ ರೇಟ್ ಒಳಗಿರುವಂತಹ ಫುಡ್ ಕನ್ಸ್ಯೂಮ್ ಮಾಡಕ್ಕಾಗಿರ್ಬೋದು, ಯಾವತ್ತೂ ಯಾರು ಹೆಸಿಟೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮಷ್ಟು ನೀವೇ ಅಸಹ್ಯ ಪಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯಾರೋ ಒಬ್ರು ಅಲ್ಲಿ ಹೋಗಿ ತಿನ್ನಕತ್ತಾರ ಅಂದ್ರೆ ಅವ್ರು ನೋಡಿ ಅವ್ರ ಸ್ಟೇಟಸ್ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ ಯಾವತ್ತು. ಬಿಕಾಸ್ ಹಸಿವಾದಕ್ರ ನಮ್ಮ ಹೊಟ್ಟೆ ಯಾವಾಗ್ಲೂ ಊಟ ಕೇಳ್ತದೆ ಹೊರತು ಊಟದ ಬೆಲೆ ಯಾವಾಗಲೂ ಕೇಳಂಗಿಲ್ಲ. ಇದು ಅಂತ ತಿಳ್ಕೊರಿ ನೀವು. ಅಂಡ್ ಇನ್ನೊಂದು ಏನಂದ್ರೆ ನಾ ಎದಕ್ಕೆ ಹೇಳಿದೆ ಅಂದ್ರೆ ನಿಮಗೆ, ಬಿಕಾಸ್ ನಾವು ಯಾವತ್ತೂ ನಾವು ಅನ್ನಕ್ಕೆ ಬೆಲೆ ಕಟ್ಟಕ್ ಆಗೋದೇ ಇಲ್ರಿ. ನಾವು ಮಾಡ್ಕೊಂಡಿರೋದು ಚೀಪ್ ಫುಡ್, ಆಮೇಲೆ 5 ಸ್ಟಾರ್ ಹೋಟೆಲ್ ಫುಡ್, ಸ್ಟ್ಯಾಂಡರ್ಡ್ ಫುಡ್ ಅದೆಲ್ಲ ನಾವು ಮಾಡ್ಕೊಂಡಿರೋದು. ಖರೆ ಇನ್ ರಿಯಾಲಿಟಿ ನಾವು ಅನ್ನಕ್ಕೆ ಬೆಲೆ ಕಟ್ಟಕ್ ಆಗಂಗಿಲ್ಲ. ಅನ್ನ ಅಂದ್ರೆ ದೇವ್ರು, ಅನ್ನಪೂರ್ಣೇಶ್ವರಿ, ಅದಕ್ಕೆ ನಾವು ಬೆಲೆ ಕಟ್ಟಕ್ ಆಗಂಗೇ ಇಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಫುಡ್, we have to keep our standards aside and we have to respect it and we have to consume it with very respect and we have to save food. So this is what all I have to say at the end of this video. Thank you so much for watching this video up to now. We'll come up with next video with some new experiences and new experiments. Until then, stay healthy, stay humble, don't forget to stay hard.